ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅರೆಸ್ಟ್ ವಾರೆಂಟ್ ತರದೇನೆ ಅರೆಸ್ಟ್ ಮಾಡಲ್ಲ. ಎಲ್ಲ ಇಲ್ಲಿ ರೂಲ್ಸ್ ಪ್ರಕಾರನೇ ನಡೀತಾ ಇದೆ. ಏನ್ರಿ ಪಿಕ್ಚರ್ ನೋಡಕ್ ಬಂದಿದ್ದೀರಾ? ನೀವೇನಮ್ಮ? ನಾನೇನು ಹುಡುಗಿ ನೋಡಕ್ ಬಂದಿದ್ದೀನಾ? ಅರೆಸ್ಟ್ ಮಾಡ್ರಮ್ಮ. ಮೇಡಮ್, ಇಲ್ಲ ಇಲ್ಲ, ದುರ್ಗನ ಅರೆಸ್ಟ್ ಮಾಡಕ್ ನಾನ್ ಬಿಡಲ್ಲ. ಇದ್ರಲ್ಲಿ ದುರ್ಗಂದ್ ಏನು ತಪ್ಪಿಲ್ಲ. ಇದೆಲ್ಲದಕ್ಕೂ ನಾನೇ ಕಾರಣ ಆಗ್ಬಿಟ್ನಾ? ಅಯ್ಯೋ ದೇವ್ರೆ, ನಾನು ಏನ್ ಮಾಡ್ಲಿ? ಇನ್ಸ್ಪೆಕ್ಟ್ರೆ, ದಯವಿಟ್ಟು ನನ್ನ ಮಾತು ಕೇಳಿ. ಇಲ್ಲಿ ಏನಾಗಿದೆ ಅಂತ ನಮಗೂ ಗೊತ್ತಿಲ್ಲ. ಏನ್ ನಡೀತು ಅಂತ ನಾನು ನಿಮಗೆ ವಿವರಿಸ್ತೀನಿ. ದಯವಿಟ್ಟು ದುರ್ಗನ ಅರೆಸ್ಟ್ ಮಾಡೋ ನಿರ್ಧಾರನ ತಗೋಬೇಡಿ. ನೋಡಿ ಸರ್, ನೀವು ಹಿರಿಯಕರು, ನಿಮ್ಮ ಮೇಲೆ ನಮಗೆ ಅಪಾರವಾದ ಗೌರವ ಇದೆ. ನೀವೇನೇ ಮಾತಾಡೋದಿದ್ರು ಒಂದೊಳ್ಳೆ ಲಾಯರ್ನ ಕರ್ಕೊಂಡು ಸ್ಟೇಷನ್ಗೆ ಬನ್ನಿ, ಅಲ್ಲೇ ಕೂತ್ಕೊಂಡು ಮಾತಾಡೋಣ. ನಾವು ಕಾನೂನನ್ನ ಪಾಲನೆ ಮಾಡಲೇಬೇಕು ಸರ್. ಪ್ಲೀಸ್ ಕೋಆಪರೇಟ್ ಮಾಡಿ. ಇವತ್ತೇ ಮೊದಲನೇ ದಿನ ಇನ್ಚಾರ್ಜ್ ತಗೊಂಡಿದ್ದೀನಿ ಕಣೋ. ಮೊದಲನೇ ದಿನನೇ ಟ್ರಾನ್ಸ್ಫರ್ ಆಗೋ ಥರ ಮಾಡಬೇಡಿ. ಒಂದು ಸ್ವಲ್ಪ ದಿನ ಇರೋದಕ್ಕೆ ಅವಕಾಶ ಮಾಡಿಕೊಡ್ರು. ಕರ್ಕೊಂಡ್ರಮ್ಮ, ಮನೆ ಕರ್ಕೊಂಬನ್ನಿ. ಸರ್, ಮೇಡಮ್ ನನ್ನ ಮಾತು ಕೇಳಿ. ಹೋಗ್ರಪ್ಪ, ನೀವೇ ಆಫೀಸರು. ಸಾರಿ ಸರ್. ಕೊಡು. ಮಾನ ಮರ್ಯಾದೆ ತೆಗೆದು ಹೋಗ್ತೀರಿ. ಶರತ್, ಕಮಿಷನರಿಗೆ ಒಂದು ಫೋನ್ ಮಾಡು. ಅಪ್ಪ, ನಾನು ಡೈರೆಕ್ಟ್ ಸ್ಟೇಷನ್ಗೆ ಹೋಗ್ತೀನಿ. ನೀವು ನಮ್ಮ ಲಾಯರಿಗೆ ಕಾಲ್ ಮಾಡಿಬಿಡಿ. ಎಲ್ಲ ನನ್ನಿಂದನೇ ಆಗಿತ್ತು. ಪಾಪ ದುರ್ಗಾಪುರದಲ್ಲಿ ಆರಾಮಾಗಿದ್ಲು. ಅವಳ ಇಲ್ಲಿ ಕರ್ಕೊಂಡ್ಬಂದು ಪಡ್ಬಾರ್ದು ಕಷ್ಟನೆಲ್ಲ ಪಡೋ ಹಾಗೆ ಮಾಡ್ಬಿಟ್ಟೆ. ನನ್ನ ಗಂಡಂಗೋಸ್ಕರ, ನನ್ನ ಮಗಳಿಗೋಸ್ಕರ ಪಾಪ ದುರ್ಗಾ ಎಷ್ಟೆಲ್ಲ ನೋವನ್ನ ಅನ್ಭವಿಸ್ಬಿಟ್ಲು. ಎಲ್ಲ ನನ್ನಿಂದನೇ. ದೇವ್ರೆ, ದುರ್ಗಂಗೆ ಯಾಕೆ ಮತ್ತೆ ಮತ್ತೆ ಶಿಕ್ಷೆ ಕೊಡ್ತಾ ಇದೆಯಾ? ಅವಳು ಮತ್ತೆ ಮತ್ತೆ ನಿನ್ನ ದ್ವೇಷಿಸೋ ಹಾಗೆ ಕಾರಣ ಯಾಕೆ ಕೊಡ್ತಾ ಇದೆಯಾ? ದೇವ್ರೆ, ಆದಷ್ಟು ಬೇಗ ದುರ್ಗಾ ಪೊಲೀಸ್ ಕಸ್ಟಡಿಯಿಂದ ಆಚೆ ಬರೋ ಹಾಗೆ ಮಾಡು. ಅರೆ, ದುರ್ಗಾನ ಪೊಲೀಸ್ನವ್ರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು ಅಂತ ಮಾವ ಎಷ್ಟೊಂದು ಟೆನ್ಷನ್ ಅಲ್ಲಿದ್ದಾರೆ. ಶರತ್ ಕೂಡ ಟೆನ್ಷನ್ ಮಾಡ್ಕೊಂಡು ದುರ್ಗನ್ ಜೊತೆನೆ ಹೊರಟೋದ್ರು. ನೋಡಿದ್ರೆ ಅತ್ತೆ ನಗ್ತಿದಾರಲ್ಲ, ಅತ್ತೆ ಯಾಕೆ ಹೀಗಾಡ್ತಿದ್ದಾರೆ? ಇಲ್ಲ, ಮನೆಯವ್ರ ಮೇಲೆಲ್ಲ ಅತ್ತೆಗೆ ತುಂಬಾ ಕಾಳಜಿ ಇದೆ ಅಂತ ಅನ್ಕೊಂಡಿದ್ದೆ. ಇವ್ರು ಯಾಕೆ ಹೀಗಾಡ್ತಿದ್ದಾರೆ? ಏನಂತ ಮಾಡಿ ನೀನು? ಮಾಯ ಮೇಲಿಂದ ಬಿದ್ಲಾ? ಮೇಲಿಂದ ಜಂಪ್ ಮಾಡ್ಬಿಟ್ಲು. ವಾವ್, ಹಾಗಿದ್ರೆ ಮಾಯ ವಾಪಸ್ ಬರಲ್ಲ? ಹಿತಾ, ಏನ್ ಮಾತಾಡ್ತಾ ಇದ್ಯಾ? ಹಾಗೆಲ್ಲ ಮಾತಾಡ್ತಾರಾ? ಅದ್ರಲ್ಲಿ ಏನಿದೆ? ಬ್ಯಾಡ್ ಗರ್ಲ್ಗೆ ಏನಾದ್ರೂ ಆದ್ರೆ ನಾವು ಖುಷಿ ಪಡ್ಬೇಕಲ್ವಾ? ನೋ ಹಿತಾ, ಹಾಗೆಲ್ಲ ಹೇಳ್ಬಾರ್ದು. ಅವ್ರು ಕೆಟ್ಟವರೇ ಆಗಿದ್ರು ನಾವು ಅವರಿಗೆ ಕೆಟ್ಟದ್ ಬಯಸ್ಬಾರ್ದು. ಅದ್ ಹೇಗೆ? ಅವ್ರು ನಂಗೆ ತುಂಬಾ ಹರ್ಟ್ ಮಾಡಿದ್ದಾರೆ, ದುರ್ಗಂಗೆ ತೊಂದರೆ ಕೊಟ್ಟಿದ್ದಾರೆ. ಅಂತದ್ರಲ್ಲಿ ಅವ್ರಿಗೆ ಏನಾದ್ರೂ ಆದ್ರೆ ನಾವು ಹ್ಯಾಪಿ ಆಗಿರ್ಬೇಕಲ್ವಾ? ಇಲ್ಲ, ಅವ್ರು ನಮಗೆ ಹಾಗೆ ಮಾಡ್ತಾರೆ ಅಂತ ನಾವು ಅವ್ರಿಗೆ ಹಾಗೆ ಮಾಡಬಾರ್ದು. ನೀನ್ ಬ್ಯಾಡ್ ಗರ್ಲಾ? ನಾನು ಬ್ಯಾಡ್ ಗರ್ಲ್ ಅಲ್ಲ, ನಾನು ಗುಡ್ ಗರ್ಲ್. ಗುಡ್ ಗರ್ಲ್ ಯಾವತ್ತು ಇನ್ನೊಬ್ರಿಗೆ ಬ್ಯಾಡ್ ಬಯಸ್ಬಾರ್ದು. ಹಾಗೆ ಬಯಸಿದ್ರೆ ನೀನು ಬ್ಯಾಡ್ ಗರ್ಲ್ ಆಗ್ತೀಯ ಅಲ್ವಾ? ಅವ್ರು ಏನೇ ಮಾಡಿದ್ರು ಅವ್ರಿಗೆ ಕೆಟ್ಟದಾಗ್ಲಿ ಅಂತ ನೀನು ಹೇಳ್ಬಾರ್ದು. ಮಾಯಾ ಹೇಗಾದ್ರೂ ಇರ್ಲಿ, ಅವಳಿಗೆ ಕೆಟ್ಟದ್ ಬಯಸಿ ನೀನ್ ಕೆಟ್ಟೋಳಾಗ್ಬಾರ್ದು ಅಲ್ವಾ? ಸಾರಿ. ಪರವಾಗಿಲ್ಲ,
ಇನ್ನೊಂದ್ಸಲಿ ಹಾಗೆ ಹೇಳ್ಬೇಡ ಆಯ್ತಾ? ಹಲೋ, ವಾಟ್? ದುರ್ಗಾ ಅದಕ್ಕೆ ಅರೆಸ್ಟ್ ಆಗಿದಾರಾ? ನೋಡಿ, ನಾನು 10 ಸಲ ಕೇಳ, ಒಂದೇ ಸಲ ಕೇಳ್ತೀನಿ. ನೀವು ಅಷ್ಟೇ ಒಂದೇ ಸಲ ಉತ್ತರ ಕೊಟ್ಬಿಡಿ. ಹೇಳಿ, ಮಾಯಾ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ, ಯಾಕೆ ಮಾಡಿದ್ರಿ? ಸರ್ ಅದು ನನ್ಗೇನು ನಾನು ಮಾತಾಡ್ತಾ ಇದ್ದೀನಲ್ವಾ, ಮತ್ತೆ ಮಾತಾಡ್ಬೇಕು, ಸುಮ್ಮನೆ ಕೇಳಿಸ್ಕೊ. ಅಲ್ಲ, ನೀವು ರಿಚ್ ಫ್ಯಾಮಿಲಿ, ಏನ್ ಮಾಡಿದ್ರು ಯಾರು ಕೇಳಲ್ಲ, ಏನ್ ಬೇಕಾದ್ರೂ ಮಾಡ್ಬೋದು ಅಂತನಾ? ಹಾಗೆಲ್ಲ ಏನೂ ಇಲ್ಲ ಸರ್, ದಯವಿಟ್ಟು ನನ್ನ ನಂಬಿ. ನಾನೇನು ತಪ್ಪು ಮಾಡಿಲ್ಲ ಸರ್. ನಾನು ಮಾಯಾಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ದೆ ಅಷ್ಟೇ ಸರ್. ನಾನು ಇನ್ನೇನು ಮಾಡಿಲ್ಲ ಸರ್. ಏನ ಪ್ರಶ್ನೆ ಕೇಳೋದಕ್ಕೆ ಅವರು ಆತ್ಮಹತ್ಯೆ ಮಾಡ್ಕೊಳಕ್ ಹೋದ್ರ? ಅಬ್ಬಾ, ನೋಡಿ, ಅವ್ರೇನಾದ್ರು ಆಸ್ಪತ್ರೆಲೆ ಬ್ಯಾ ಅಂದ್ಬಿಟ್ರೆ ನೀವು ಪರ್ಮನೆಂಟ್ ಆಗಿ ಇಲ್ಲೇ ಇರಬೇಕಾಗತ್ತೆ. ಈ ಜಯಸಿಂಹನ ಹತ್ರ ನೀವೆಷ್ಟೇ ದೊಡ್ಡವರಾಗಿರ್ಬೋದು, ಎಷ್ಟೇ ದೊಡ್ಡ ಹೆಸರು ಮಾಡಿರ್ಬೋದು, ಆದ್ರೆ ಈ ಜಯಸಿಂಹನ ಮುಂದೆ ಅವೆಲ್ಲ ನಡೆಯಲ್ಲ. ಗೊತ್ತಲ್ಲ, ಸಿಂಹ, ಜಯಸಿಂಹ. ರೂಲ್ಸು ಅಂದ್ರೆ ಜಯಸಿಂಹ, ಜಯಸಿಂಹ ಅಂದ್ರೆ ರೂಲ್ಸು. ಸರ್ ಈ ಕಣ್ಣೀರಿಗೆಲ್ಲ ಈ ಜಯಸಿಂಹ ಕರಗಲ್ಲ. ಶಿಷ್ಯ, ಒಂದು ಕಾಫಿ ಹೇಳ. ಸರ್ ನನ್ನ ನಂಬಿ ಸರ್, ನಾನೇನು ತಪ್ಪು ಮಾಡಿಲ್ಲ. ನಾನು ನಿಜವಾಗ್ಲೂ ತಪ್ಪು ಮಾಡಿಲ್ಲ ಸರ್. ಸ್ವಲ್ಪ ಸ್ಟ್ರಾಂಗ್ ಹೇಳು. ಸರ್ ಸರ್ ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ ಸರ್. ನಾನು ತಪ್ಪು ಮಾಡಿಲ್ಲ ಸರ್, ನಿಮ್ ಕೈ ಮುಗಿತೀನಿ, ನನ್ನ ನಂಬಿ ಸರ್. ಅಪ್ಪ ಜೊತೆಗೊಂದು ತಲೆನೋವು ಮಾತಾಡ್ತಾರೆ, ಕೇಳು. ಅಯ್ಯೋ ನನ್ನ ಮುದ್ದು ಬಂಗಾರ ಕಣೋ ನೀನು, ಅಲ್ವೋ? ಅದ್ ಯಾವಾಗ ನಿನಗೆ ಇಷ್ಟೊಂದು ಬುದ್ಧಿ ಬಂತು? ಪ್ರಾಣಿ ನೋಡಿದ್ರ, ನನ್ನ ಮಗ ಥೇಟ್ ನಂತರ